ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ವೀಕ್ಷಕರೇ, ಪರಿಹಾರ ಜ್ಯೋತಿಷ್ಯ 2026 ಸಮಸ್ಯೆಗಳು, ಪರಿಹಾರಗಳು, ಸಣ್ಣ ಪುಟ್ಟ ಪರಿಹಾರಗಳು. ಇಲ್ಲಿ ಏನು ಬಹಳ ದೊಡ್ಡ ಹೆವಿ ಅಮೌಂಟ್ ಹಾಕುವ ಹಾಗಿಲ್ಲ, ಸಣ್ಣ ಪುಟ್ಟ ಪರಿಹಾರಗಳು. ನಿರಂತರವಾಗಿ ಆರ್ಥಿಕ ಸಮಸ್ಯೆ ಕಾಡ್ತಾ ಇದ್ರೆ, ಆರ್ಥಿಕವಾಗಿ ಪ್ರತಿಬಂಧಕತೆ ಎದುರಾಗಿದ್ದರೆ, ಬರಬೇಕಾದ ಹಣ ಬ್ಲಾಕ್ ಆಗಿ ಹೋಗಿದ್ದರೆ, ಕೊಟ್ಟಂತಹ ಸಾಲ ಮರಳಿ ಬರ್ತಾ ಇಲ್ಲ ಅಂತ ಇದ್ದರೆ, ಲಕ್ಷ್ಮೀ ಪ್ರಾಪ್ತಿಗೆ ಅಡೆತಡೆಗಳು ನಿರ್ಮಾಣ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಏನು ಬ್ಲಾಕೇಜಸ್ ಬರ್ತಾ ಇದ್ದಾವೆ, ಅಡೆತಡೆಗಳು ಬರ್ತಾ ಇದ್ದಾವೆ, ಪ್ರತಿಬಂಧಕತೆ ಬರ್ತಾ ಇರುತ್ತೆ, ಇವುಗಳನ್ನು ದೂರ ಮಾಡಲು ವಿಶೇಷವಾಗಿ 2 ಪರಿಹಾರ ಕ್ರಮಗಳನ್ನು ಹೇಳ್ತೀನಿ. ಮನೆಯಲ್ಲೇ ಮಾಡ್ಬೋದು. ಸಾಧಾರಣ ವಸ್ತುಗಳು, ಇಲ್ಲಿ ಉಪ್ಪು ಬೇಕು, ಲವಂಗ ಬೇಕು, ಕಾಚಿನ ಡಬ್ಬಿ ಬೇಕು, 3 ಅಂಶಗಳು. ವಿಶೇಷವಾಗಿ ಅಡುಗೆ ಮನೆಯಲ್ಲಿ ಎಲ್ಲರೂ ಉಪ್ಪನ್ನು ಬಳಸುವುದು ಸರ್ವೇ ಸಾಮಾನ್ಯ, ಎಲ್ಲರ ಮನೆಯಲ್ಲಿ ಇರುತ್ತೆ. ಕೆಲವರು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡ್ತಾರೆ, ಇನ್ನು ಕೆಲವರು ಕಂಚಿನ ಪಾತ್ರೆಯಲ್ಲಿ ಇಡ್ತಾರೆ, ಕಾಚಿನ ಡಬ್ಬಿಯಲ್ಲಿ. ವಿಶೇಷವಾಗಿ ಕಾಚಿನ ಡಬ್ಬಿಯಲ್ಲಿ ಜಾಸ್ತಿ ಇಡ್ತಾರೆ. ಅಡುಗೆ ಮನೆಯಲ್ಲಿರುವಂತಹ ಉಪ್ಪಿನ ಡಬ್ಬಿ ಏನಿರುತ್ತೆ, ಅದು ಕಾಚಿಂದ ಇದ್ರೆ ತುಂಬ ಒಳ್ಳೆಯದು. ಅದರಲ್ಲಿ 5 ಲವಂಗಗಳನ್ನು, ಗಟ್ಟಿ ಮುಟ್ಟಾದ ಲವಂಗಗಳನ್ನು ಹಾಕಬೇಕು. 5 ಗಟ್ಟಿ ಮುಟ್ಟಾದ ಲವಂಗಗಳನ್ನು ಹಾಕಬೇಕು. ಹಾಕಿ ಅದನ್ನು ಡಬ್ಬಿಯನ್ನು ಮುಚ್ಚಿ ಮತ್ತೆ ಮಲ್ಲಿನಾಗಿರ್ಬೇಕು. ಇದರಿಂದ ಲವಂಗ ಒಂದು ಲಕ್ಷ್ಮೀಕಾರಕ ವಸ್ತುವಾಗಿದೆ, ಮತ್ತೆ ವಿಶೇಷವಾದ ತಾಂತ್ರಿಕ ಸಿದ್ಧಿಯುಳ್ಳಂಥ ವಸ್ತುವಾಗಿದೆ. ಉಪ್ಪು ಅಂತೂ ಇದು ಋಣವನ್ನು ಸೂಚಿಸುತ್ತದೆ. ಋಣಬಾಧೆ ದೂರವಾಗುತ್ತದೆ ಉಪ್ಪಿನಿಂದ. ಆರ್ಥಿಕ ಉನ್ನತಿಯನ್ನು ಪಡೆಯಬಹುದು, ಮಾತೆ ಲಕ್ಷ್ಮಿಯ ಕೃಪೆಯನ್ನು ಪಡೆಯಬಹುದು. ಹೀಗಾಗಿ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ಉಪ್ಪಿನ ಡಬ್ಬಿಯಲ್ಲಿ ಯಾವಾಗಲೂ 5 ಲವಂಗಗಳನ್ನು, ಗಟ್ಟಿ ಮುಟ್ಟಾದ ಲವಂಗಗಳನ್ನು ಇಡಬೇಕು. ಇದು ಲಕ್ಷ್ಮೀ ಕೃಪೆಗೆ ಒಂದು ದಾರಿಯಾಗುತ್ತದೆ. 2ನೇ ಪರಿಹಾರವನ್ನು ಹೊಂದಿರುತ್ತೆ. ಏನಂದ್ರೆ, ಕಾಚಿನ ಡಬ್ಬಿ, ಒಂದು ಕಾಚಿನ ಚಿಕ್ಕದಾದ ಡಬ್ಬಿ ತಗೋಬೇಕು. ಅದರ ಮುಚ್ಚಳಿಕೆಯಲ್ಲಿ ಹೋಲ್ಸ್ಗಳು ಇರ್ತವೆ. ಯೂಸ್ವಲಿ ಹೋಟೆಲ್ಗಳಲ್ಲಿ ಮತ್ತೆ ಖಾನಾವಳಿಗಳಲ್ಲಿ ಇಟ್ಟಿರ್ತಾರೆ. ಊಟ ಮಾಡುವಾಗ ಪ್ರತಿಯೊಂದು ಟೇಬಲ್ ಮೇಲೆ ಒಂದು ಡಬ್ಬಿ ಇಟ್ಟಿರ್ತಾರೆ, ಅದಕ್ಕೆ ಹೋಲ್ಸ್ಗಳು ಇರ್ತವೆ ಅಂಥದ್ದು. ಅದರಲ್ಲಿ ಅಂತಹ ಗ್ಲಾಸ್ನ ಒಂದು ಡಬ್ಬಿ ತೆಗೆದುಕೋಬೇಕು, ಹೋಲ್ಸ್ಗಳಿರಬೇಕು. ಆ ಡಬ್ಬಿಯನ್ನು ಮುಚ್ಚಳಿಕೆ ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆ ಉಪ್ಪಿನಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು. ಉಪ್ಪಿನಲ್ಲಿ ನೀರು ಹಾಕಬೇಕು. ನೀರಿನಲ್ಲಿ 1 ಲವಂಗ ಹಾಕಬೇಕು. ಉಪ್ಪಿನಲ್ಲಿ ನೀರು, ನೀರಿನಲ್ಲಿ 1 ಉಪ್ಪು, ನೀರಿನಲ್ಲಿ 1 ಲವಂಗ. ಉಪ್ಪು ಪೂರ್ತಿ ಕರಗಬೇಕು. ಆ ಉಪ್ಪು ಮಿಶ್ರಿತ ನೀರು ಮತ್ತು ಲವಂಗ ಒಳಗಡೆನೇ ಇರುತ್ತೆ, ಗಟ್ಟಿ ಮುಟ್ಟಾದ ಲವಂಗ. ಅದನ್ನು ತೆಗೆದುಕೊಂಡು ಸ್ಪ್ರೇ ಮಾಡುವಂಗೆ ಆ ರೀತಿ ನೀರು ಬರುತ್ತೆ. ಅದರಿಂದ ಅದನ್ನು ಮನೆಯ ಎಲ್ಲ ಮೂಲೆಗಳಿಗೂ ಸಿಂಪಡಿಸಬೇಕು, ಸ್ಪ್ರೇ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ಎವ್ರಿ ರೂಮ್. ಇದರಿಂದ ಎಲ್ಲಿ ಸಾಧ್ಯ ಅಲ್ಲಿ ಮನೆಯಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡಿ. ಇದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಉಪ್ಪಿನಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೊಡೆದು ಹಾಕುವಂಥ ಸಾಮರ್ಥ್ಯ ಇರುತ್ತೆ. ಉಪ್ಪು, ಲವಂಗ ಇವೆಲ್ಲ ತುಂಬ ವಿಶೇಷವಾದ ತಾಂತ್ರಿಕ ವಸ್ತುಗಳಾಗಿವೆ. ಹೀಗಾಗಿ ಈ ವಸ್ತುಗಳನ್ನು, ಮತ್ತೆ ಗ್ಲಾಸ್, ಕಾಚಿನ ಒಂದು ಪಾತ್ರೆ, ಅದನ್ನು ತೆಗೆದುಕೊಂಡ ನಂತರ ಎಲ್ಲ ಕಡೆ ಸ್ಪ್ರೇ ಮಾಡಿದ ನಂತರ ನಕಾರಾತ್ಮಕ ಊರ್ಜೆ ದೂರವಾಗುತ್ತದೆ, ಸಕಾರಾತ್ಮಕ ಊರ್ಜೆಯ ಪ್ರವಾಹ ಮನೆಯಲ್ಲಿ ಬರಲು ಆರಂಭಿಸುತ್ತದೆ. ಇದರಿಂದ ಧನ ಲಾಭವಾಗುತ್ತದೆ, ಆರ್ಥಿಕ ಪ್ರತಿಬಂಧಕತೆ, ದಿಗ್ಬಂಧತೆ ದೂರ ಆಗುತ್ತದೆ. ಲಕ್ಷ್ಮೀ ಪ್ರಾಪ್ತಿಗೆ ಬಂದಿರುವಂತಹ ಅಡೆತಡೆಗಳು, ಸಮಸ್ಯೆಗಳು, ಪ್ರತಿಬಂಧಕಗಳು ನಿವಾರಣೆ ಆಗ್ತವೆ, ದೂರ ಆಗ್ತವೆ. ಈ ರೀತಿಯಾಗಿ ಲಕ್ಷ್ಮೀ ಕೃಪೆಯನ್ನು ಪಡೆಯಬಹುದು. ಈ 2 ಕೂಡ ಪರಿಹಾರಗಳಾಗಿವೆ. 2ರಲ್ಲಿಯೂ ಕೂಡ ಉಪ್ಪು ಮತ್ತು ಲವಂಗವನ್ನು ಬಳಸಬೇಕಾಗುತ್ತೆ. ಈ ಪರಿಹಾರ ಕ್ರಮಗಳನ್ನು ಮಾಡ್ಕೋಬೇಕು. ವಿಶೇಷವಾಗಿ ಇದನ್ನು ತುಂಬ ಜನ ಅಮಾವಾಸ್ಯೆ ದಿನ ಮಾಡ್ತಾರೆ, ಆದರೆ ಎನಿ ಟೈಮ್ ಇದನ್ನು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.